ಫ್ರೆಂಡ್ಸ್, ಆ ಗೋಡ್ ಫಿಲಮ್ ನೋಡ್ಕೊಂಡು ಹೋಯ್ತಾ ಇದೀವಿ. ಅದ್ರದ್ದೇ ರಿವ್ಯೂ ಇದು. ಫಿಲಮ್ ಹೆಂಗಿತ್ತು ಹೇಳು. ಕೋಟಿಗೊಬ್ಬ ವಿಷ್ಣುವರ್ಧನ್ದು. ಆಮೇಲೆ ಸ್ವಲ್ಪ ಒಂದು ಹಳೆ ಫಿಲಮ್ ತುಪಾಕಿ ಐತೆ ವಿಜಯ್ ಮಿಸ್ಕೊಡ್ದ ಸರಿಯಾಗಿ. ಆದರೂ ಧೋನಿ ಕ್ಯಾಮಿಯೋ ಹೇಳು. ಧೋನಿ ಕ್ಯಾಮಿಯೋ. ಧೋನಿಗೋಸ್ಕರ ಬಂದು ಫಿಲಮ್ ನೋಡಿ. ಧೋನಿ ಲಾಸ್ಟ್ ಅವೆಲ್ಲ ಹೇಳ್ಬಾರ್ದಪ್ಪ, ಸ್ಪೈಲರು. ಸ್ಪೈಲರ್ ಎಲ್ಲ ಏನಿಲ್ಲ. ಒಂದ್ಸಲಿ ಧೋನಿ ಬಿಗ್ನ ನೋಡೋದಂತರ ಚೆನ್ನಾಗಿದೆ. ಆಕ್ಷನ್ ಸೀನ್ಸ್ ಎಲ್ಲ ಚೆನ್ನಾಗಿದೆ. ಕನ್ನಡದಲ್ಲಿ ತೆಗೀರಿ ಈ ತರ ಫಿಲಮ್. ಯಾಕೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ನಮ್ಮ ಹೊಟ್ಟೆ ಉರಿಸ್ತಿಲ್ಲ. ಮತ್ತೆ ಹೋಗ್ಬಿಟ್ಟು ಪೇಪೆ ನೋಡ್ಕೊಂಬ. ಪೇಪೆ ಡಿಸಾಸ್ಟರ್ ಮುಂದೆ. ಈಗ ಡಬ್ಬಾ ಫಿಲಮ್ಗಳು ಮಾಡ್ತೀರಾ, ಕನ್ನಡ ಜನ ಬರಲ್ಲ ಥಿಯೇಟರ್ಗೆ ಅಂತೀರಾ. 6 ಟಿಕೆಟ್ ಅಮೌಂಟ್ ಸ್ವಲ್ಪ ಪೈಸಾ ವಸೂಲ್. ಮೋಸ ಇಲ್ಲ. ಒಂದ್ಸಲ ನೋಡ್ಬೋದು. ಕನ್ನಡ ಫಿಲಮ್ ಓದಿಸ್ಕೊಂಡ್ರೆ ಪರವಾಗಿಲ್ಲ. ಕನ್ನಡ ಫಿಲಮ್ಗೂ ಜನ ಬರ್ತಾರೆ, ಆದ್ರೆ ಕನ್ನಡದವ್ರು ಚೆನ್ನಾಗಿರೋ ಫಿಲಮ್ ಮಾಡ್ತಿಲ್ಲ. ಇಲ್ಲ, ಫಸ್ಟ್ ಇದೇ ನೋಡಿದ. ಅದು ಏನ್ ಇದ್ರಲ್ಲಿ ಅರ್ಧನೂ ತುಂಬಿರ್ಲಿಲ್ಲ. ನೀವು ಕೃಷ್ಣ ಪ್ರಣಯ ಸಖಿ ಇನ್ನೂ ಹೌಸ್ಫುಲ್ ಓಡ್ತೈತೆ. ಹೇಳಿ ಒಟ್ಟಿಷ್ಟು. ಅವ್ನು ಕೊನೆ ಸತ್ ಮೇಲೂ ಪಾರ್ಟ್ 2 ಹೆಂಗ್ ಮಾಡ್ತಾರೆ ಅಂದ್ರೆ, ಅಪ್ಪ ಮಗ ಪರಿಚಯ ಆಗಿ ಮುಂಚೆ ಕೆಲವೊಂದು ಫ್ಲಾಶ್ಗಳು ಮಾಡೋರೆ. ಅದೇ ಫಿಲಮ್. KGF ಪಾರ್ಟ್ 2 ಇಲ್ವಾ? ಆದ್ರೆ ಅವನ್ ಸತ್ತಿರವನೇ ಅವನಲ್ಲ ಅಂದ್ರೆ 1985 ಇಂದ 89 ವರೆಗೂ ರಾಕಿ ಏನ್ ಮಾಡ್ದ ಅಂತ ಕೇಳ್ತಾರಲ್ಲ, ಆ ಥರ ಇದು. ನಿನ್ KGF ಹೋಗ್ಬಿಟ್ಟೆ. ನಮ್ಗನ್ಸಿ ನಿಯತ್ತಾಗಿ ಹೇಳಿದೀವಿ. ಇಷ್ಟ ಆದ್ರೆ ನೋಡಿ, ಇಲ್ಲ ನೋಡ್ಬೇಕು. ನಿಮ್ ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಿರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದಿದ್ದಾರೆ ಮಾತ್ರ. ಆದ್ರೆ ಮಾತ್ರ ಫಿಲಮು ಅಪ್ಪನ ತೆಗೆಯೋದು ಅದೆಲ್ಲ ಸೂಪರ್ ಮೂವಿನೇ, ಆದ್ರೆ ಮಾತ್ರ ಡಿಸ್ಟೆನ್ಸ್ ಆಗಿ ತೆಗ್ದಿದ್ದಾರೆ. ಅದಕ್ಕೇನು ಮೋಸ ಇಲ್ಲ. ಆದ್ರೆ ಕಾಸೆಲ್ಲ ಚೆನ್ನಾಗಿ ಹೋಗುತ್ತೆ ಫಿಲಮ್ ನೋಡಿ. ನಿಮ್ಮ ಮನ್ಸು ಅನ್ಸ್ತಾರೆ ಈ ಮನೆ ಬ್ಲ್ಯಾಕ್ ಆಗುತ್ತೆ ಫಿಲಮ್ಗೆ ಅಂತ. ಮುಗಿದ್ಮೇಲೆ ಮನೆಗೆ ಹೋಗ್ಬೇಕಾ ಹಾಳಾಗೋಬೇಕಾ ಗೊತ್ತಾಗ್ದಿರ ಬಾರ್ಗೆ ಹೋಗ್ಬಿಟ್ಟು 90